ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಜೀವ ಹೊರಗೆ ಹೋಗಿರೋದನ್ನ ನೋಡಿ ರಚನಾ ಮತ್ತು ಕೃಷ್ಣ ಎಲ್ಲೋದ್ರು ಬೇಬಿ ಎಲ್ಲೋದ್ರು ಅಮ್ಮ ಅಂತ ಕೇಳಿದಕ್ಕೆ ರಚನಾ ನನಗೂ ಗೊತ್ತಿಲ್ಲ, ಬೇಬಿ ನೋಡ್ಬೇಕು ಎಲ್ಲೋಗಿದ್ದಾರೆ ಅಂತ ರಚನಾ ಹೇಳ್ತಾಳೆ. ಅಷ್ಟೆಲ್ಲ ಅಲ್ಲಿಗೆ ಬಾಲ ಬರ್ತಾನೆ. ಬಾಲ ಬಂದು ಕೃಷ್ಣ ಯಾಕೆ ಹಿಂಗೆ ಕೂತಿದ್ಯಾ ಅಂತ ಕೇಳಿದಾಗ ಬೇಬಿ ಎಲ್ಲೋಗಿದೆ ಅಂತ ಗೊತ್ತಿಲ್ಲ ಅಂತ ಕೇಳಿದಾಗ ರಚನಾ ಎಲ್ಲೋಗಿದೆ ಅಂತ ಇಲ್ಲ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇವನು ಎಲ್ಲೂ ಹೋಗಲ್ವಲ್ಲ ಸಾಮಾನ್ಯ ಅಂತ ಅನ್ಕೋತಿದ್ದಂಗೆ ಅಲ್ಲಿ ಜೀವ ಬರ್ತಾನೆ. ಬೇಬಿ ಎಲ್ಲೋಗಿದೆ ಬೇಬಿ ನೀನು ಅಂತ ಹೇಳಿದಾಗ ನಂಗೆ ಮುಖ್ಯವಾದ ವ್ಯಕ್ತಿನ ಮೀಟ್ ಮಾಡಬೇಕಿತ್ತು, ಹಾಗಾಗಿ ಹೋಗಿದೆ ಅಂತ ಜೀವ ಹೇಳ್ತಾನೆ. ಕೃಷ್ಣ ಅಳೋದಕ್ಕೆ ಶುರು ಮಾಡ್ತಾಳೆ. ಯಾಕೆ ಅಳೋದಕ್ಕೆ ಶುರು ಮಾಡ್ತಿದ್ದೆ ಅಂತ ಕೃಷ್ಣ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾಳೆ, ನನ್ನ ಫ್ರೆಂಡ್ಸ್ ಎಲ್ಲರೂ ಸ್ಕೂಲಿಂದ ಟ್ರಿಪ್ ಹೋಗಿದ್ದಾರೆ, ಸ್ಕೂಲಲ್ಲಿರೋ ಟ್ರಿಪ್ ಹೋದ ವೆಕೇಷನ್ಗೆ ನಾನು ಸ್ಕೂಲ್ಗೆ ಹೋದಾಗ ಏನಂತ ಹೇಳಬೇಕು ಅಂತ ಹೇಳಿದಾಗ ಅವಳು ಹೇಳ್ತಾನೆ, ಅದಕ್ಕೆ ಬಾಲ ಹೇಳ್ತಾನೆ, ಇದ್ರ ಮುಂಚೆನೇ ಹೇಳಿದ್ದಿದ್ರೆ ನಾವು ಟ್ರಿಪ್ಗೆ ಹೋಗ್ಬೋದಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಜೀವ ಹೇಳ್ತಾನೆ, ಈಗಲೂ ಏನಿಲ್ಲ, ಈಗಲೂ ಹೋಗ್ಬೋದು, ಟ್ರಿಪ್ನ ಪ್ಲ್ಯಾನ್ ಮಾಡೋಣ ಬಿಡು ಅಂತ ಹೇಳ್ತಾನೆ ಜೀವ. ಅದಕ್ಕೆ ಕೃಷ್ಣ ಇನ್ನು ಪ್ಲ್ಯಾನ್ ಮಾಡಿ ಹೋಗೋದು ಯಾವಾಗ ಬೇಬಿ ಅಂತ ಅವಳು ಮತ್ತೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಅವನು ಸರಿ ಆಯಿತು, ಬಾಲಂಗೆ ಹೇಳ್ತಾನೆ, ಆಯಿತು ಹೋಗೋಣ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಬಾಲ ಹೇಳ್ತಾನೆ ಗೋವಾಗೆ ಹೋಗೋಣ ಅಂತ. ಆಮೇಲೆ ಕೃಷ್ಣ ಹೇಳ್ತಾಳೆ ಊಟಿ ಕೊಡೈಕೆನಾಲ್ಗೆ ಹೋಗೋಣ ಅಂತ ಹೇಳ್ತಾಳೆ. ಅಲ್ಲಿ ರಚನಾ ಹೇಳ್ತಾಳೆ ಇಲ್ಲ ನಾವು ಗೋರಾಪುರಕ್ಕೆ ಹೋಗೋಣ ಅಂತ ಹೇಳ್ತಾಳೆ. ಆಗ ಜೀವ ಹೇಳ್ತಾನೆ, ಜೀವ ಅನ್ಕೋತಾನೆ ಇದಂಗೆ ಮಧುರಿಗೆ ಇಷ್ಟ ಇರೋಂಥ ಊರಿಗೆ ಇವ್ರು ಹೇಳ್ತಾ ಇದಾರಲ್ಲ ಅಂದ್ಕೊಂಡು ಸರಿ ಆಯಿತು, ರಚನವ್ರ ಇಷ್ಟನೇ ನನ್ನ ಇಷ್ಟ ಅಂತ ಜೀವ ಹೇಳ್ತಾನೆ. ಅದನ್ನು ಕೇಳಿ ರಚನೆಗೆ ತುಂಬ ಖುಷಿ ಆಗುತ್ತೆ. ಅವಳ ರಚನೆ ಖುಷಿಯಿಂದ ನಗ್ತಾ ನಾಚಿ ತಲೆನ ಕೆಳಗೆ ಬಗ್ಗಿಸ್ತಾಳೆ. ಅವರಿಬ್ಬರು ರೆಡಿ ಆಗೋಕ್ಕೆ ಅಂತ ಹೊರಡ್ತಾರೆ. ಇಲ್ಲಿ ಬಾಲ ಮತ್ತು ಕೃಷ್ಣ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತ ಖುಷಿ ಪಡ್ತಾರೆ. ಇಲ್ಲಿ ನಿಹಾರಿಕಾ ಒಂದು ಕತೆ ಹೇಳಿರ್ತಾಳೆ ವಜ್ರೇಶ್ವರಿಗೆ ಊಟದಲ್ಲಿ ಕೂತ್ಕೊಂಡಾಗ. ವಜ್ರೇಶ್ವರಿ ಈ ನಿಹಾರಿಕಾ ಹೇಳಿದ ಕಥೆನ ಅನ್ವರ್ಸ್ಕೊಂಡು ತೇಜಂಗೆ ಹೇಳ್ತಾಳೆ, ನೋಡ್ತಿದ್ದೆ ನಿನಗೆ ನಿಂದೇ ಆದಂಥ ಸಂಸಾರ ಇದೆ, ನಿನ್ನ ಮಗಳಿದ್ದಾಳೆ, ಅವಳ ಜವಾಬ್ದಾರಿ ಇದೆ, ಅವಳನ್ನ ಡಾಕ್ಟರ್ ಓದಿಸ್ತಾ ಇದೆಯಾ, ಅದಕ್ಕೆಲ್ಲ ಹಣ ಬೇಕು ಅಂತಂದರೆ ಅದಕ್ಕೇನಾದ್ರು ಮಾಡಲೇಬೇಕಲ್ವ, ಇದು ಎಲ್ಲ ನಿನ್ನ ಕೇಳಿದೆ, ನೀನು ಮನ್ಸು ಮಾಡಿದ್ರೆ ಮಾಡ್ಬೋದು, ನೋಡು ಏನು ಮಾಡ್ತೀಯ ಅಂತ. ರಚನೆನ ವಾಪಸ್ ಕರ್ಕೊಂಬರೋ ಜವಾಬ್ದಾರಿ ನಿಂದಾಗಿರುತ್ತೆ. ವಾಪಸ್ ಕರ್ಕೊಂಬಂದರೆ ನೀನು ನಿನ್ನ ಹೆಂಡತಿ ನಿನ್ನ ಮಗಳು ಎಲ್ಲರೂ ಸುಖವಾಗಿರ್ಬೋದು, ಅವಳನ್ನ ಡಾಕ್ಟ್ರು ಮಾಡ್ಬೋದು, ಒಂದು ಕಡೆ ಒಳ್ಳೆ ಕಡೆ ಮದುವೆ ಮಾಡೋನು ಕೊಡ್ಬೋದು, ಏನು ಮಾಡ್ತೀಯ ನೋಡು ಅಂತ ಹೇಳಿ ತೇಜಂಗೆ ಹೇಳ್ತಾಳೆ. ನಿಹಾರಿಕಾ ಅಲ್ಲಿ ಬಾಗಿಲಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಾಳೆ. ಅದು ದೊಡ್ಡಮ್ಮಗೆ ನಾನು ಹೇಳಿದ್ದೆಲ್ಲ ಕೇಳಿಸ್ಕೊಂಡಿದ್ದಾರೆ, ದೊಡ್ಡಮ್ಮ ನಾನು ಹೇಳ್ದಂಗೆ ಮಾಡ್ತಾಯಿದ್ದಾರೆ ಅಂತ ಅವಳು ಖುಷಿ ಪಡ್ತಾಳೆ. ಇಲ್ಲಿ ರಚನಾ ಮತ್ತು ಜೀವ ಇಬ್ಬರು ಶಾಪಿಂಗ್ ಅಂತ ಆಚೆ ಬರ್ತಾರೆ. ಆಚೆ ಬಂದಾಗ ಜೀವನ ಹತ್ರ ಮಾತಾಡಿಕೊಂಡು ಖುಷಿಯಿಂದ ಅಲ್ಲಿ ರೋಡಲ್ಲಿ ರಚನಾ ಬರ್ತಾಯಿರ್ತಾಳೆ. ರಚನಾ ಯಾರನ್ನೂ ನೋಡಬಾರ್ದು ಅನ್ನೋ ಕಾರಣಕ್ಕೆ ಸರಿನ ಮುಚ್ಕೊಂಡು ಬರ್ತಾಯಿರ್ತಾಳೆ. ಒಂದು ಮಾವಿನ ಹಣ್ಣಿನ ಅಂಗಡಿ ಹತ್ರ ಬಂದಾಗ ಮಾವಿನ ಎಷ್ಟು ಕೇಳಿದೆ ಅಂತ ಕೇಳಿದ್ರೆ 250 ಅಂತ ಮಾಲೀಕ ಹೇಳ್ತಾನೆ. ಅದೇ ಜೀವ ನಾನು ಕೊಡೋದೇ 150 ರೂಪಾಯಿ ಕೊಡ್ತೀರಾ ಅಂತ ಕೇಳಿದಾಗ ಇಲ್ಲೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಜೀವ 20 ರೂಪಾಯಿಗೆ ಚೌಕಾಸಿ ಮಾಡ್ತಾಯಿರ್ತಾನೆ. ರಚನಾ ಅದನ್ನು ನೋಡಿ ನಗ್ತಾ ಇರ್ತಾಳೆ. ಅದನ್ನು ಎಷ್ಟು ದುಡ್ಡು ಕೊಟ್ಬಿಟ್ಟು ರಚನಾ ಹಣ್ಣನ್ನ ತೊಗೊಂಬರ್ತಾಳೆ. ಜೀವ ಅದನ್ನು ತೊಗೋಬೇಕಾದ್ರೆ ನಿಮ್ಮಂಥವ್ರು ಇದ್ಬಿಟ್ರೆ ಉದ್ಧಾರ, ಎಷ್ಟು 20 ರೂಪಾಯಿ ನೀವು ಹಂಗೆ ಕೊಟ್ಬಿಟ್ರಲ್ಲ ಎಷ್ಟು ಸುಲಭವಾಗಿ ಅಂತ ಹೇಳ್ತಾನೆ. ಇಲ್ಲಿ ನಡ್ಕೊಂಬರ್ಬೇಕಾದ್ರೆ ರಚನಾ ಹೇಳ್ತಾಳೆ, ಅದೇನು 20 ರೂಪಾಯಿಗೆ ಜುಗ್ಗನ್ ಥರ ಆಡ್ತಿದ್ದೀರಾ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಆಯಿತು ಬನ್ನಿ ನಾನು ಜುಗ್ತಾನ ತಾನೆ, ನಿಮ್ಗೇನು ಗೊತ್ತು ದುಡಿಯೋರ ಕಷ್ಟ, ನಿಮಗೋಸ್ಕರ ನಾನು ದುಡಿತೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿ ರಚನೆಗೆ ತುಂಬ ಖುಷಿಯಾಗುತ್ತೆ, ಯಾರೋ ಒಬ್ಬರು ನನಗೋಸ್ಕರ ದುಡಿತೀನಿ ಅಂತ ಅಂದಿದ್ದನ್ನು. ಇಲ್ಲಿ ಇಬ್ಬರು ಮನೆಗೆ ಬಂದಲ್ಲಿ ರಚನಾ ಕೇಳ್ತಾಳೆ ಜೀವನ, ನೀವು ಹೆಂಗ್ರಿ ನನ್ನ ಇಷ್ಟ ನಿನ್ನ ಇಷ್ಟ ಅಂತಂದ್ರೆ ಯಾಕೆ ನೀವು ಹಂಗಂದ್ರಿ ಅಂತ ಕೇಳಿದಾಗ ಜೀವ ಹೇಳ್ತಾನೆ, ಇದ್ರಲ್ಲಿ ನನ್ನ ಸ್ವಾರ್ಥ ಇದೆ ಅಂತ ಹೇಳ್ತಾನೆ. ಸ್ವಾರ್ಥನ ನೀವು ಸ್ವಾರ್ಥದಲ್ಲಿ ಮಾತಾಡ್ತೀರಾ, ಸಾಧ್ಯವೇ ಇಲ್ಲ ಅಂತ ರಚನಾ ಹೇಳ್ತಾಳೆ. ಅದಕ್ಕೆ ಜೀವ ಏನೂ ಉತ್ತರ ಕೊಡೋದಕ್ಕಾಗಲ್ಲ, ಯಾಕೆಂದರೆ ಮಾಧುರ್ ಮಧ್ಯೆ ಆಗಿರೋಂಥ ಘಟನೆನ ಇವನು ಯಾರಿಗೂ ಹೇಳಲ್ಲ ಅಂತ ಅಂದ್ಕೊಂಡು ರಚನೆಗೆ ಹೇಳ್ತಾಳೆ, ಏನೋ ಒಂದು ಹೇಳ್ಬಿಡ್ತಾನೆ. ರಚನಾ ಅಲ್ಲಿಂದ ಹೋಗಿಬಿಡ್ತಾಳೆ. ಇಲ್ಲಿ ತೇಜನ ಹೆಂಡತಿ ಮತ್ತು ಅವನ ಮಗಳು ಎಲ್ಲರೂ ಮಾತಾಡ್ತಾ ನಿಂತಿರ್ತಾರೆ. ತೇಜನ ಹೆಂಡತಿಗೆ ಮತ್ತು ಮಗಳಿಗೆ ಹೇಳ್ತಾನೆ, ನಾವು ಜಯನಗರಲ್ಲಿ ಒಂದು ಮನೆಗೆ ಹೋಗಬೇಕು, ಅಲ್ಲಿ ನೀನು ಓದೋಕ್ಕೆ ಶುರು ಮಾಡಬೇಕು, ನಾವು ರಾಯಲ್ ಆಗಿರಬೇಕು, ನಾವು ಶ್ರೀಮಂತವಾಗಿ ಬದುಕಬೇಕು ಅಂತ ಅಂದರೆ ರಚನೆ ಮತ್ತೆ ಆ್ಯಕ್ಟಿಂಗ್ ಮಾಡೋಂಗೆ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ನನ್ನ ಮಗಳು ಯಾಕಪ್ಪ ನೀನು ಮಾಡ್ತಿದ್ದೆ, ಅಕ್ಕ ನೆಮ್ಮದಿಯಾಗಿರೋದು ನಿಂಗೆ ಇಷ್ಟ ಇಲ್ವಾ, ನಿನ್ನ ಸ್ವಾರ್ಥಕ್ಕೋಸ್ಕರ ಅವಳನ್ನ ಈ ಥರ ಬೆಳೆಸ್ಕೊಳ್ಳೋದು ಸರಿಯಲ್ಲ ಅಂತ ಹೇಳ್ತಾನೆ. ಅವನು ಹೆಂಡ್ತಿ ಹೇಳ್ತಾನೆ, ನೀನು ಹಂಗಂತ ರಚನೆನ ಮಾರಕ್ಕೆ ಹೊಟ್ಟಿದ್ದಾರೆ ಏನು ಕತೆ ಅಂತ ಹೇಳ್ತಾನೆ. ತೇಜ ಹಂಗೆಲ್ಲ ಮಾತಾಡಬೇಡ, ನಾವು ಚೆನ್ನಾಗಿರ್ಬೇಕಂದ್ರೆ ಮಾಡಲೇಬೇಕು ಅಂತ ಹೇಳ್ತಾನೆ. ಆವಾಗ ರಚನೆ ನಿಜವಾದ ದಪ್ಪ ಬಂದು ತೇಜ ನೀನಿಂದ ಈ ವಿಷಯದಲ್ಲಿ ಹೋಗಬೇಡ, ನಿನಗೂ ಇದಕ್ಕೂ ಸಂಬಂಧ ಇಲ್ಲದಿರೋದು, ಅವಳನ್ನ ಬಿಟ್ಬಿಡು ಅಂತ ಅವರಪ್ಪ ಹೇಳ್ತಾನೆ. ತೇಜ ಅದನ್ನು ಕೇಳಿಸ್ಕೊಂಡು ಹೊರಟೋಗ್ತಾನೆ. ಇಲ್ಲಿ ಕೃಷ್ಣ ದೇವ್ರ ಹತ್ರ ಬೇಡ್ಕೊತಿರ್ತಾಳೆ, ಎಲ್ಲ ಒಳ್ಳೇದಾಗಲಿ, ನಿಂಗೊಂದು ಚಾಕ್ಲೇಟ್ ಕೊಡ್ತೀನಿ ದೇವರೇ, ನಂಗೆ ಒಳ್ಳೇದು ಮಾಡು ಅಂತ ಗಣಪನ ಹತ್ರ ಕೇಳ್ಕೊತಿರ್ತಾಳೆ. ಗಣಪನ ಹತ್ರ ಕೇಳ್ಕೊಂಡಾಗ ಗಣಪ ಮೇಲಿಂದ ಹೂವನ್ನ ಬೀಳಿಸ್ತಾನೆ. ಬೀಳಿಸಾಗ ರಚನಾ ಅಲ್ಲಿಗೆ ಬಂದು ಅದನ್ನು ತೊಗೋತಾಳೆ.
ಅಲ್ಲಿ ರಚನ ಅದನ್ನು ತೊಗೊಂಡು ಮುಟ್ಕೋತಾಳೆ. ಸರಿ ಆಯಿತು ಬನ್ನಿ ಅಂತ ಹೇಳಿ ಜೀವ ಅಲ್ಲಿಂದ ಸರಿ ಬನ್ನಿ ಎಲ್ಲರೂ ಹೊರಡೋಣ ಟೈಮ್ ಆಯಿತು ಅಂತೇಳಿ ಬ್ಯಾಗ್ನೆಲ್ಲ ತೊಗೊಂಬಂದು ಹೊರಗಡೆ ಇರ್ತಾನೆ. 4 ಜನರು ಬಂದಾಗ ಬಾಲ ಒಬ್ಬರ ಹತ್ರ ಮಾತಾಡ್ಕೊಂಬರ್ತಾನೆ. ಕಾರ್ ಯಾರ್ದು ಅಂತಂದಾಗ ನನ್ನ ಫ್ರೆಂಡೇ ಕಾರ್ ಕೊಟ್ಟಿದ್ದಾನೆ, ನಾವು ಈ ಕಾರಲ್ಲಿ ಹೋಗೋಣ ಅಂತ ಹೇಳ್ತಾನೆ. ಸರಿ ಆಯಿತು ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಅಂತ ಹೊರಡ್ಬೇಕಾದ್ರೆ ಅವ್ನು ಪಕ್ಕದ ಮನೇಲಿ ಬರ್ತಾಳೆ. ಅಷ್ಟರಲ್ಲಿ ಬಾಲ ಹೋಗಿ ಪಕ್ಕದ ಮನೇಲಿ ಹೇಳ್ಬಿಟ್ಟು ನಾವು ಗೋವಾಗೆ ಹೋಗ್ತಾಯಿದ್ದೀವಿ ಟ್ರಿಪ್ಗೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅವಳು ಹೇಳ್ತಾಳೆ ಗೋವಾ ಜೊತೆ ಅವ್ರ ಜೊತೆ ಹೋಗಿ ಏನು ಮಾಡ್ತೀವಿ, ನನ್ನ ಜೊತೆ ಬಂದರೆ ಎಂಜಾಯ್ ಮಾಡ್ಬೋದು, ನೀನು ಆದಷ್ಟು ಬೇಗ ಪ್ರೀತಿಯಲ್ಲಿ ಬೀಳ್ಸ್ಕೊತೀನಿ ಅಂತ ಅವಳು ಹೇಳ್ತಾಳೆ. ಅಲ್ಲಿ ವಜ್ರೇಶ್ವರಿ ರಚನನ ಫೋಟೋ ಇಟ್ಕೊಂಡು ಏನು ಮಾಡೋದು ಇವಳಿಗೆ, ಇವಳನ್ನ ಹೆಂಗೆ ಕರ್ಕೊಂಬರೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಅದೇ ರಚನಾ ಒಂದು ಸಲ ಹಳೆ ಡೈಲಾಗ್ ಹೇಳಿದಾಗ ಅವಳಿಗೆ ಭಯ ಆಗಿರುತ್ತೆ. ಯಾರು ಏನೋ ಅಡ್ಡ ಬಂದರೆ ನಮ್ಮಮ್ಮ ಆದರೂ ಸರಿ ಅದು ಅಜ್ಜಿ ಆದರೂ ಸರಿ ಅಂತ ಅವಳು ಬೈದಿರ್ತಾಳೆ. ಇಲ್ಲಿ ವಜ್ರೇಶ್ವರಿ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿಗೆ ನಿಹಾರಿಕಾ ಬರ್ತಾಳೆ. ನಿಹಾರಿಕಾ ಬಂದು ದೊಡ್ಡಮ್ಮ ಏನು ಮಾಡ್ತಾಯಿದ್ದೀರಾ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂತ ಹೇಳ್ತಾಳೆ. ಸುಮ್ಮನೆ ನನ್ನ ಹತ್ರ ಟೈಮ್ ವೇಸ್ಟ್ ಮಾಡೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ, ಅದೇನು ಬಂದಿದ್ದು ಅಂತ ಹೇಳ್ಬಿಟ್ಟು ಹೋಗು. ದೊಡ್ಡಮ್ಮ ಆಯಿತು ರಚನನ ನಾನು ವಾಪಸ್ ಮನೆಗೆ ಕರ್ಕೊಂಡು ನೀವು ಆ್ಯಕ್ಟಿಂಗ್ ಮಾಡಿದ್ರೆ ನಂಗೆ ಏನು ಕೊಡ್ತೀರಾ ಅಂತ ಕೇಳ್ತಾಳೆ. ನೀನು ರಚನಂಗೆ ಕರ್ಕೊಂಬರ್ತೀಯ, ಈ ಬಿಲ್ಡಪ್ ಎಲ್ಲ ನನ್ನ ಹತ್ರ ಬೇಡ, ನೀನು ಅದನ್ನೇ ಅಲ್ಲಿ ಏನಿದೆ ಅದನ್ನು ಫಸ್ಟ್ ಡೈರೆಕ್ಟಾಗಿ ಹೇಳು ಅಂತ ಹೇಳ್ತಾಳೆ. ಅದಕ್ಕೆ ನಿಹಾರಿಕಾ ಇಲ್ಲ ದೊಡ್ಡಮ್ಮ ನೀವೇನು ಕೊಡ್ತೀರಾ ಹೇಳಿ ಅಂತ ಹೇಳ್ತಾಳೆ. ನೀನು ರಚನ ಕರ್ಕೊಂಬಂದು ನಿನ್ನ ಹೀರೋಯಿನಾಗಿ ಮಾಡ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ಜೀವ ಮತ್ತು ಎಲ್ಲರೂ ಕಾರ್ ಹೊಟ್ಟಿರ್ಬೇಕಾದ್ರೆ ಎಲ್ಲರೂ ಸೈಲೆಂಟಾಗಿ ಕೂತಿರ್ತಾರೆ ಅಂತ ಹೇಳಿ ಬಾಲ ಹೇಳ್ತಾನೆ. ಜೀವ ಅಲ್ಲಿ ನೋಡು ಅಂತ ಹೇಳ್ತಾನೆ. ಜೀವಂಗೆ ಹೇಳೋಕ್ಕೂ ಮುಂಚೆ ಕೃಷ್ಣಂಗೆ ಹೇಳ್ತಾನೆ ಅಲ್ಲಿ ಕೂತಿದೆ ನೋಡು ಅಂತ ಹೇಳಿ ಜೀವನ ಕಡೆ ಕೈ ಮಾಡಿ ತೋರಿಸ್ತಾನೆ. ಅದನ್ನು ನೋಡಿ ನಗ್ತಾನೆ. ಯಾಕೋ ನನ್ನ ಕಡೆ ಕೈ ಮಾಡಿ ಕೋತಿ ಅಂತಿದೆ ಅಂದಾಗ ನೀನೇ ಕೋತಿ ಅಲ್ವಾ ಅಂತ ಹೇಳ್ತಾನೆ. ಅದನ್ನು ಕೇಳಿ ಕೃಷ್ಣಂಗೆ ಖುಷಿ ಆಗುತ್ತೆ. ಕೃಷ್ಣ ಆಮೇಲೆ ಬೇಜಾರು ಮಾಡ್ಕೋತಾಳೆ. ನೀ ಬೇಬಿ ನೀ ಹಿಂದೆ ಬಾ, ನಾನು ಮುಂದೆ ಕೂತ್ಕೋತೀನಿ, ನಾನು ಅಲ್ಲೆಲ್ಲ ನೋಡಬೇಕು ಅಂತ ಹೇಳ್ತಾಳೆ. ಅದೇ ಜೀವ ಹೇಳ್ತಾನೆ ಏನು ಬೇಡ ಬೇಬಿ, ಇಲ್ಲಿ ಬಂದೆ ನೀನು ಕೂತ್ಕೊಳ್ಳೋಕ್ಕಾಗಲ್ಲ, ನಾನು ಇಲ್ಲೇ ಕೂತ್ಕೋತೀನಿ, ಅಲ್ಲೇ ಕೂತ್ಕೊ ಅಂತ ಹೇಳ್ತಾನೆ. ಅದೇ ಜೀವ ಅವಳು ಮತ್ತು ಕೃಷ್ಣ ಅಳೋದಕ್ಕೆ ಶುರು ಮಾಡ್ತಾಳೆ. ಜೀವ ಅದನ್ನು ನೋಡಿ ಸರಿ ಆಯಿತು ನೀನೇನು ಮಾಡ್ಕೋಬೇಡ, ಬಾ ನೀನೇ ಮುಂದೆ ಕೂತ್ಕೊ ಅಂತೇಳಿ ಕೃಷ್ಣನ ಮುಂದೆ ಕೂರಿಸಿ ಅವನು ಹಿಂದೆ ಕೂತ್ಕೋತಾನೆ. ಕೃಷ್ಣಂದು ಬಾಲಂದು ಪ್ಲ್ಯಾನ್ ಸಕ್ಸಸ್ ಆಗುತ್ತೆ. ಯಾಕೆಂದರೆ ಇದು ಬಾಲನ ಪ್ಲ್ಯಾನ್ ಆಗಿರುತ್ತೆ. ಕೃಷ್ಣ ಮುಂದೆ ಕೂತ್ಕೋಬೇಕು, ಜೀವ ಹಿಂದೆ ಕೂತ್ಕೋಬೇಕು ಅಂತ. ಇಲ್ಲಿ ತೇಜ ಮತ್ತು ಅವ್ರ ಅತ್ತಿಗೆ ಮಾತಾಡ್ತಿರ್ತಾರೆ. ತೇಜನಗರ ನಿಹಾರಿಕಾ ಬರ್ತಾಳೆ. ನಿಹಾರಿಕಾ ಬಂದು ಹೇಳ್ತಾಳೆ ದೊಡ್ಡಮ್ಮ ನಿಮ್ಮ ಕಾಲು ಕೈನ ಗಟ್ಟಿ ಮಾಡ್ಕೊಳ್ಳಿ, ನಾವು ತೋರಿಸೋ ವಿಡಿಯೋ ನೋಡಿದ್ರೆ ನಿಮ್ಮ ನೆಲದ ಮೇಲೆ ನಿಮ್ಮ ಕಾಲು ನಿಲ್ಲಲ್ಲ, ತೇಲಾಡ್ಬಿಡ್ತೀರಾ ಅಂತ ಹೇಳ್ತಾಳೆ. ಅದಕ್ಕೆ ನೀನು ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡಬೇಡ, ಫಸ್ಟ್ ಅದೇನು ವಿಡಿಯೋ ಅಂತ ತೋರಿಸು ಅಂತ ಹೇಳ್ತಾಳೆ. ನಿಹಾರಿಕಾ ಪ್ಲೇ ಮಾಡಿ ಫೇಕ್ ವಿಡಿಯೋನ ರಚನಾ ಮತ್ತು ಜೀವ ಫೇಕ್ ಮದುವೆ ಆಗಿರೋ ವಿಡಿಯೋನ ತೋರಿಸ್ತಾಳೆ. ಅವಳೇ ತಾಳಿ ಹಾಕ್ಕೊಂಡಿದ್ದನ್ನ ವಜ್ರೇಶ್ವರಿ ನೋಡಿಬಿಡ್ತಾಳೆ. ಅದನ್ನು ನೋಡಿ ತೇಜಂಗೂ ಶಾಕ್ ಆಗುತ್ತೆ, ವಜ್ರೇಶ್ವರಿಗಂತೂ ಎಲ್ಲಿಲ್ಲದ ಶಾಕ್ ಆಗುತ್ತೆ. ಇಷ್ಟೊಂದೆಲ್ಲ ಮಾಡಿದ್ಲ ನೀನು, ಎಷ್ಟು ಸುಳ್ಳಿನ ಸರ್ಮಳೆನೇ ಕಟ್ಟಿದೆ ನೀನು, ಇಷ್ಟು ದಿನ ನನ್ನ ಗಂಟ ಅದು ಇದು ಅಂತೆಲ್ಲ ನನ್ನ ಮುಂದೆ ಮಾತಾಡಿದೆ, ಎಷ್ಟೆಲ್ಲ ಅವನ ಬಗ್ಗೆ ಮಾತಾಡಿದ್ಯಾ, ಎಷ್ಟೆಲ್ಲ ನಮ್ಗೆ ಅಂದಿದ್ಯಾ, ಇದನ್ನೆಲ್ಲ ಇಷ್ಟೊಂದು ಕಾರಣ ಇಟ್ಕೊಂಡು ನೀನು ಇಷ್ಟೆಲ್ಲ ಮಾಡಿದ್ಯಾ ಅಂತ ಅನ್ಕೋತಾಳೆ. ವಜ್ರೇಶ್ವರಿ ಅಂತಲ್ಲ ಇದಿಷ್ಟು ಸಾಕು, ಇನ್ನು ಮುಂದೆ ನನ್ನ ಆಟ ಶುರು, ಕಾಯ್ತಾ ಇರೋ ರಚನಾ ನಾನು ಬರ್ತೀನಿ, ನಿನ್ನೆ ಕರ್ಕೊಂಡು ವಾಪಸ್ ಬರಲಿಲ್ಲ ಅಂದರೆ ಕೇಳು ಅಂತ ಹೇಳಿ ರಚನಾ ಅವಳ ಮನಸ್ಸಲ್ಲೇ ಅನ್ಕೋತಾಳೆ. ಈ ನಿಹಾರಿಕಾ ತೋರಿಸಿ ವಿಡಿಯೋದಿಂದ ವಜ್ರೇಶ್ವರಿ ಏನು ಮಾಡ್ತಾಳೆ ನೋಡಬೇಕು.